ಅಸ್ತ್ರವಾಹಿನಿಯ ವೀಕ್ಷಕರಿಗೆಲ್ಲ ನಮಸ್ಕಾರ. ಇವತ್ತು ನಾವು ಎಲ್ಲಿದ್ದೀವಿ ಅಂತ ಹೇಳಿದ್ರೆ ಸ್ನೇಹಿತರೆ, ಬೆಂಗಳೂರು ದಕ್ಷಿಣ ಉತ್ತರಳ್ಳಿ ಹೋಬಳಿ ಹಾಗೂ ಈ ಕಡೆ ಅಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಸರ್ವೆ ನಂಬರ್ 158/1ನ ಸುಮಾರು ಒಂದು ಎಕರೆ 4 ಕುಂಟೆ ಜಾಗದಲ್ಲಿದ್ದೀವಿ. ಆಸ್ತಿಗಾಗಿ ನಮ್ಮ ಬೆಂಗಳೂರಿನಲ್ಲಿ ಅಥವಾ ನಮ್ಮ ದೇಶದಲ್ಲಿ ಆಸ್ತಿಗಾಗಿ ಹೊಡೆದಾಟ, ಕೊಲೆ, ಯಾವ್ಯಾವ ರೀತಿ ಅಪರಾಧಗಳು ನಡೆದಿದೆ ಅನ್ನೋದು ನಮಗೆಲ್ಲ ಈ ಹಿಂದೆ ತುಂಬ ನೋಡಿದ್ದೀವಿ. ಹಾಗೂ ಬೆಂಗಳೂರಿನ ಭೂ ಮಾಫಿಯಾದ ಬಗ್ಗೆ ನಮಗೆಲ್ಲ ಗೊತ್ತಿದೆ. ಆದರೆ ಯಾವಾಗ ನಾವು ಸಾಕಿ ಬೆಳೆಸಿದ ಸ್ವಂತ ನಮ್ಮ ಮಕ್ಕಳು ಮೊಮ್ಮಕ್ಕಳೇ ನಮಗೆ ಮೋಸ ಮಾಡಿದಾಗ ಆ ಒಂದು ವಯೋವೃದ್ಧ ಜೀವ ಎಷ್ಟು ಕೊರಗುತ್ತೆ, ಎಷ್ಟು ಕುಗ್ಗುತ್ತವೆ ಅನ್ನೋದಕ್ಕೆ ಈ ಒಂದು ಜಾಗದಲ್ಲಿ ನಾವು ಇದೀವಲ್ಲ, ಇಲ್ಲಿರೋಂಥ ಆ ಜಾಗದ ಒಂದು ವೃದ್ಧೆ ಸ್ವಂತ ಮಕ್ಕಳು ಮೊಮ್ಮಕ್ಕಳು ಯಾವ ರೀತಿ ಮೋಸ ಮಾಡಿ ವಯಸ್ಸಾದವ್ರನ್ನ ಎಷ್ಟೋ ಜನ ಮನೆಯಿಂದ ಬೀದಿಗೆ ಹಾಕ್ತಾರೆ. ಕೆಲವರು ಅನಾಥಾಶ್ರಮ ವೃದ್ಧಾಶ್ರಮಗಳಿಗೆ ಸೇರಿಸ್ತಾರೆ. ಇನ್ನು ಕೆಲವರು ಆಸ್ತಿಗೋಸ್ಕರ ಕೊಲೆನೂ ಕೂಡ ಮಾಡಿದ್ದಾರೆ. ಅದೇ ರೀತಿ ಈ ಒಂದು ಘಟನೆ ಏನಂತ ಹೇಳ್ತೀನಿ ಸ್ನೇಹಿತರೆ. ಇವತ್ತು ನಾವು ಇರೋಂತಹ ಈ ಜಾಗದ ಒಂದು ಮಾಲೀಕರು ಬಂದು ಮುಖ್ಯವಾಗಿ ಅರವಿಂದಮ್ಮ ಎಂಬುವಂಥ 96 ವರ್ಷದ ವೃದ್ಧೆ. ತಂದೆಯಿಂದ ಬಂದಂತಹ ಒಂದು ಜಮೀನನ್ನ ಮಗಳಿಗೆ ಬಿಟ್ಕೊಟ್ಟಂತ, ಅಂದರೆ ತಂದೆ ಅರವಿಂದಮ್ಮ ಅನ್ನೋರಂಥ ತಂದೆಯವರ ಜಮೀನು, ಅವರು ಈಗ ಜಮೀನಲ್ಲಿ ವಾಸ ಮಾಡೋಕ್ಕೆ ಆಗ್ತಿಲ್ಲ ಅಂಥ ಸನ್ನಿವೇಶ ಇವತ್ತು ಎದುರಾಗ್ತಾ ಇದೆ. ಯಾಕಪ್ಪ ಅಂತ ಹೇಳಿದ್ರೆ, ಸ್ವಂತ ಮಕ್ಕಳಾದಂತಹ ವೈಭವಿ ಹಾಗೂ ಯೋಗಪ್ರಿಯ ಈ ಇಬ್ಬರು ಏನು ಮಾಡಿದ್ದಾರೆ ಅಂದರೆ, ಅವ್ರ ತಾಯಿ ತೀರೋದಾಗ ಕೋವಿಡ್ ಸಮಯದಲ್ಲಿ ಅವ್ರನ್ನ ನೋಡ್ಕೊಳ್ಳಿ ಅಂತ ಪಾಪ ನಮ್ಮ ಈ ಅರವಿಂದಮ್ಮ ಅವರ ಮಗ ಅವ್ರನ್ನ ಕಳಿಸ್ಕೊಟ್ಟಾಗ, ಅಜ್ಜಿಯ ನೆರವು ಇರಲಿ, ಅಜ್ಜಿಯ ಆಸರೆ ಇರಲಿ ಅಂತ ಅವ್ರನ್ನ ಕಳಿಸ್ಕೊಟ್ರೆ, ಈ ಇಬ್ಬರು ಸೇರಿಕೊಂಡು ಎಂಥ ಒಂದು ಕೃತ್ಯವನ್ನು ಎಸಗಿದ್ದಾರೆ ಅಂದರೆ, ಅಜ್ಜಿಯನ್ನು ಬರ್ತಾಯಿದ್ದಂತಹ ಪೆನ್ಷನ್ ನಿಂತೋದಾಗ, ಬನ್ನಿ ನಾನು ನಿಮಗೆ ಮತ್ತೆ ಪೆನ್ಷನ್ ಕೊಡಿಸ್ಕೊಡ್ತೀನಿ ಅಂತ ಪೋಸ್ಟ್ ಆಫೀಸ್, ಸಬ್ ರಿಜಿಸ್ಟ್ರ್ ಆಫೀಸ್ ಕರ್ಕೊಂಡೋಗಿ ಅವ್ರಿಗೆ ಗೊತ್ತಿಲ್ಲದೇ ಅವ್ರಿಗೆ ಮೋಸವನ್ನು ಮಾಡಿ ತಮ್ಮ ಆಸ್ತಿ ಪತ್ರಗಳನ್ನು ಅವ್ರ ಹೆಸರಿಗೆ ಗಿಫ್ಟ್ ಡೀಡ್ ಅಂತ ಮಾಡಿಸ್ಕೊಂಡಿದ್ದಾರೆ. ನೋಡಿ ಎಂಥ ಒಂದು ಅನ್ಯಾಯವನ್ನು ಎಸಗಿದ್ದಾರೆ ಒಂದು ವಯಸ್ಸಾದವ್ರಿಗೆ ಅಂತ ನೀವು ಇದರಲ್ಲಿ ನೋಡ್ಬೋದು. ಅದು ಬೇರೆ ಯಾರೂ ಅಲ್ಲ, ಹೊರಗಿನವ್ರು ಬಂದು ಮೋಸ ಮಾಡ್ತಾ ಇಲ್ಲ, ಸ್ವಂತ ಮನೆಯವರೇ ಸಾಕಿ ಬೆಳೆಸಿದ ಮೊಮ್ಮಕ್ಕಳೇ ಅಜ್ಜಿಗೆ ಮೋಸ ಮಾಡಿದ್ದಾರೆ ಸ್ನೇಹಿತರೆ. ಇದಕ್ಕೆಲ್ಲ ಕುಮ್ಮಕ್ಕು ಕೊಡ್ತಾ ಇರೋದು ಕೂಡ ಸಾಕ್ಷಾತ್ ಅವರ ಅಳಿಯನೇ ಅಂತ ಹೇಳ್ಬೋದು ಸ್ನೇಹಿತರೆ. ಅವರ ಹೆಸರು ಕೂಡ ಶ್ರೀನಿವಾಸ ಮೂರ್ತಿ ಅಂತ. ಅವರು ತಮ್ಮ ಮಕ್ಕಳುಗಳ ಕೈನಲ್ಲಿ ತಮ್ಮ ಹೆಂಡತಿ ಅಂದರೆ ಶ್ರೀಮತಿ ತೀರೋದಾಗ ಅತ್ತೆಯ ಒಂದು ಆಸ್ತಿಯನ್ನು ಹೊಡೆಯೋದಕ್ಕೆ ಮೊಮ್ಮಕ್ಕಳನ್ನು ಬಳಸ್ಕೊಂಡು ಅವರು ಕೂಡ ಸಪೋರ್ಟ್ ಮಾಡಿ, ಮೊಮ್ಮಗ ಏನಿವತ್ತು ಯೋಗಪ್ರಿಯ ಅನ್ನೋಂಥ ಒಬ್ಬ ವ್ಯಕ್ತಿ ಇದ್ದಾನೆ, ಅಜ್ಜಿ ಹತ್ರ ಆಸ್ತಿಯನ್ನೆಲ್ಲ ಅವನ ಹೆಸರಿಗೆ ಗಿಫ್ಟ್ ಡೀಡನ್ನು ಮಾಡಿಸ್ಕೊಂಡಿದ್ದಾನೆ ಸ್ನೇಹಿತರೆ. ಬನ್ನಿ ವೀಕ್ಷಕರೇ, ಇದ್ರ ಬಗ್ಗೆ ಸ್ವತಃ ಸ್ವಂತ ಮೊಮ್ಮಗನಿಂದನೇ ಮೋಸ ಹೋಗಿರೋಂಥ ಅಜ್ಜಿ ಏನು ಹೇಳ್ತಾರೆ ಅಂತ ವಿಚಾರಿಸೋಣ. ಬನ್ನಿ ಮಾತಾಡ್ಸೋಣ ಅವ್ರನ್ನ. ಅಜ್ಜಿ ನಮಸ್ಕಾರ. ನಮಸ್ಕಾರ. ಈಗ ನೋಡಿ, ನೀವು ತುಂಬ ಕನಸು ಕಟ್ಕೊಂಡು ಆಸೆಪಟ್ಟು ಒಂದು ಜಾಗನ ತೊಗೊಂಡು ಈ ರೀತಿ ನಿಮ್ಗೆ ಮೋಸ ಆಗಿದೆ ಅನ್ನೋ ವಿಚಾರ ಕೇಳ್ಪಟ್ವಿ. ಹೇಳಿ, ನಿಮಗೆ ಏನಾಗಿದೆ ಅಜ್ಜಿ? ಏನು ನಡೀತು? ಯಾರು ಇದಕ್ಕೆಲ್ಲ ಕಾರಣ ಅಂತಲೂ ಹೇಳಿ. ಮೊಮ್ಮಗನಪ್ಪ ಇಬ್ಬರು ಮೋಸಗಾರರು. ಮೋಸದಿಂದ ಏನೇನೋ ನಮಗೆ ದುಡ್ಡು ಬರ್ತಿತ್ತಲ್ಲ, ಅದು ಬರುವಾಗ ಮಾಡ್ತೀನಿ ಅಂತ ಸೈನ್ ಮಾಡಿಸ್ಕೊಂಡು ಇವ್ರು ಏನೇನೋ ಮೋಸದಲ್ಲಿ ಏನೇನೋ ಮಾಡ್ತಾವ್ರೆ. ಅಂದರೆ ಒಟ್ಟಾರೆ ಈ ಜಾಗವನ್ನು ನೀವು ತೊಗೊಂಡಿದ್ರಿ, ನೀವು ನಿಮ್ಮ ತಂದೆ ಅಂದರೆ ನಿಮ್ಮ ತಂದೆ ಆಸ್ತಿನೇ ನಿಮ್ಗೆ ಬಂದಿರೋದು. ಸೊ ಈ ಮೊಮ್ಮಗ ಅಂತ ಹೇಳ್ತಿದಾರಲ್ಲ, ಅವ್ರ ಹೆಸರು ಮತ್ತು ಅವರು ಯಾವ ರೀತಿ ನಿಮ್ಮ ಮಗನ ಮಗಳ ಮಗನ ಅದನ್ನು ಮಗಳ ಮಗ ಏನಂತ ಹೇಳಿ ಕರ್ಕೊಂಡೋದ್ರು ನಿಮ್ಮನ್ನ? ಇವಾಗ ಇದನ್ನೆಲ್ಲ ಅವ್ರ ಹೆಸರಿಗೆ ಬರ್ಸ್ಕೋಬೇಕಾದ್ರೆ ಏನಂತ ಹೇಳಿ ಕರ್ಕೊಂಡು? ದುಡ್ಡು ಬರುತ್ತಲ್ಲಪ್ಪ, ಪೆನ್ಷನ್ನು ವಯಸ್ಸಾದ್ದು, ಅದನ್ನ ಬರ್ತೀವಿ, ಅದು ಮಾಡಿಸ್ಕೊಡ್ತೀವಿ ಬಾ ಅಂತ ಕರ್ಕೊಂಡೋಗಿ ಸೈನ್ ಮಾಡಿಸ್ಕೊಂಡು ಏನೇನೋ ಮಾಡ್ತಾವ್ರೆ ಮೋಸಗಾರರು. ಅದೇ ಏನೇನು ಮಾಡ್ತಾ ಇದ್ದಾರೆ ಅಂತ ಏನಾರು ಹೇಳೋಕ್ಕಾಗುತ್ತಾ? ಅಂದರೆ ಇವಾಗ ನಿಮ್ಮ ಜಾಗಕ್ಕೆ ಬಂದು ನೀವು ಬೇಲಿಗಳು ಹಾಕಿದ್ದೀರಾ, ಕಾಂಪೌಂಡ್ಗಳು ಹಾಕಿದ್ದೀರಾ, ಎಲ್ಲ ಹೊಡೆದಾಕಿದ್ದಾರೆ, ಅದನ್ನ ಏನೇನು ಮಾಡ್ತಿದ್ದಾರೆ ಇನ್ನೊಂದು ಸ್ವಲ್ಪ ವಿವರವಾಗಿ ಎಲ್ಲ ಮಾಡ್ತಾವ್ರೆ ಅವರು. ಇನ್ಯಾರು ಬಂದು ಬೇರೆ ಬರೋಕ್ಕೆ ಏನು ಅವ್ರಿಗೆ ತೀಟೆ, ಇವರೇ ಮೋಸಗಾರ ಮಾಡ್ತಾ ಇರೋರು, ಅಳಿಯನೂ ಮೊಮ್ಮಗನೂ. ನಿಮ್ಮ ಆಸ್ತಿ ಪತ್ರಗಳು ಅಥವಾ ನಿಮ್ಮ ಒಡವೆಗಳು, ನಿಮ್ಮ ಬಟ್ಟೆ ಬರೆ ಎಲ್ಲ ಎಲ್ಲಿವೆ? ಎಲ್ಲ ಮಗಳ ಮನೇಲೇ ಇದೆ. ಮಗನ ಮನೇಲೆ, ಮೊಮ್ಮಗಳ ಮನೇಲೆ. ಏನು ಹೇಳ್ತಾರೆ ಇವಾಗ? ಕೇಳೋದಕ್ಕೆ ಹೋದ್ರೆ ಏನು ಹೇಳ್ತಾರೆ? ಇಲ್ಲ ನನ್ನ ಹತ್ರ ಅಂತಾರೆ. ಇಲ್ಲ ಅಂತ ಹೇಳ್ತಾರ? ಅಲ್ಲ, ಏನಾದರೂ ನಮಗೆಲ್ಲ ವಾಪಸ್ ಕೊಡಿ ಅಂತ ಕೇಳಿದಕ್ಕೆ ಏನು ಹೇಳೋದಕ್ಕೆ ಬರೀ ಬಟ್ಟೆ ತಂದು ಕೊಟ್ಟರು. ಬೇಡ, ನನಗೆ ಒಡವೆ ಇಲ್ಲದೆ ಇರೋದು, ದುಡ್ಡು ಇವೆಲ್ಲ ಇಲ್ಲದೆ ಇರೋದು, ಇದ್ಯಾಕೆ, ನನ್ನ ಆಸ್ತಿ ಕಾಗ್ದ ಅವು ಎಲ್ಲ ಬೇಕು, ಹೋಗು ಅಂತ ಕಳಿಸ್ದೆ ಇಂತಕ್ಕೆ. ಸೊ ನಮ್ಮ ಹತ್ರ ಇಲ್ಲ, ನಾವು ಕೊಡಲ್ಲ ಅಂತ ಹೇಳ್ತಾ ಇದ್ದಾರಾ? ಏನೂ ಹೇಳಿಲ್ಲ, ತಗೊಂಡು ಹೋದ್ರು.
ತಗೊಂಡೋದ್ರು, ಇವಾಗ ಕೇಳಿದ್ರೆ ವಾಪಸ್ ನಮ್ಮ ಹತ್ರ ಇಲ್ಲ ಅಂತಿದ್ದಾರೆ. ಅದೇನು ಕೇಳ್ತಾನೆ ಇಲ್ಲ, ಬರ್ತಾನೆ ಇಲ್ಲ, ಬರಲಿ ಅವ್ರು ಕೇಳ್ತೀನಿ. ಈ ಹಿಂದೆ ಯಾವತ್ತಾರು ಒಂದ್ಸತಿ ಕೇಳಿದ್ದೀರಾ ನಂದು ಈ ಥರ ಆಗಿದೆ? ಕೇಳಿದ್ದೀನಿ, ಸ್ಟೇಷನ್ನೆಲ್ಲ ಕೇಳಿದ್ದೀನಿ. ಸೊ ಪೊಲೀಸ್ ಅವ್ರಿಗೆಲ್ಲ ನೀವು ದೂರು ಸಲ್ಲಿಸಿದ್ದೀರಲ್ಲ, ಅವರಿಂದ ಏನಾದರೂ ಇದು ವಿಚಾರಣೆ ನಡೆಸಿ? ಏನು ವಿಚಾರಣೆ ಮಾಡಲಿಲ್ಲ. ಅವ್ರು ಸರಿಯಾಗಿ ಮಾಡಿದರೆ ಯಾಕಿಗಿತ್ತು? ಅವ್ರು ಮಾಡಿ ಸರಿಯಾಗಿ ಬೆಸ ಮಾಡಿದರೆ ಮುಂದಕ್ಕೆ ಬರ್ತಿದ್ರು ಅವರು. ಅವ್ರು ಮಾಡದೇ ಇರೋದಕ್ಕೆ ಅವ್ರ ಸದಕ್ಕೆ ಇವರೆಲ್ಲ ಲಂಚ ತಿಂದು ಲಂಚ್ಕೋರು ಎಲ್ಲ. ಕಗ್ಲಿಪುರಕ್ಕೂ ಕೇಸ್ ಹಾಕಿದ್ದೀವಿ. ಕೇಸ್ ನಡೀತಾ ಇದೆ. ಕೇಸ್ ನಡೀತಾ ಇದ್ರು, ಜಮೀನದ್ದು ಕೇಸು ನಡೀತಿದೆ. ಜಮೀನು ಬಂದು ಇಲ್ಲೆಲ್ಲ ಜಮೀನ್ದು ದುಡ್ಡು ಎಲ್ಲ ಬಟ್ಟೆ ಬರಿ ಒಡವೆ ಇದೆಲ್ಲದಕ್ಕೂ ಹಾಕಿದ್ದೀವಿ. ಕೇಸ್ ಹಾಕಿದ್ದೀರಾ? ಆದರೆ ಯಾವುದೇ ರೀತಿ ಪೊಲೀಸ್ ಅವ್ರ ಕಡೆಯಿಂದನೂ ನಿಮಗೆ ಸಪೋರ್ಟ್ ಸಿಕ್ಕಿಲ್ಲ? ಸಿಕ್ಲಿಲ್ಲ. ಪೊಲೀಸ್ನವರು ಲಂಚ ತಿಂದ್ಬಿಟ್ಟವ್ರೆ. ಈ ಲಂಚನ ಕೊಟ್ಟು ಮಾಡಿಸ್ತಾ ಇರೋದೆಲ್ಲ ನಿಮ್ಮ ಮೊಮ್ಮಗನೇನ? ಇನ್ಯಾರು ಒಳ್ಳೆಯ ಮೊಮ್ಮಗ. ಅಜ್ಜಿಗೆ ಅರಿವೇ ಇಲ್ಲದೆ ಮೋಸವನ್ನು ಮಾಡಿ ಗಿಫ್ಟ್ ಡೀಡನ್ನು ಮಾಡಿಸ್ಕೊಂಡು ಅವರನ್ನು ಎಷ್ಟೋ ದಿನಗಳು ಕೂಡಾಕಿ ಮನೆಯಲ್ಲಿ ಮಾನಸಿಕ ಚಿತ್ರಹಿಂಸೆಯನ್ನು ಕೊಟ್ಟಿದ್ದಾರೆ ವೀಕ್ಷಕರೇ. ಈ ಒಂದು ಘಟನೆಯನ್ನು ಕೇಳಿದಾಗ ವಯಸ್ಸಾದಂಥವ್ರಿಗೆ ಮಾನಸಿಕ ಚಿತ್ರಹಿಂಸೆ ಕಿರುಕುಳ ಕೊಡೋದು ಎಷ್ಟರ ಮಟ್ಟಿಗೆ ನ್ಯಾಯ? ಇದನ್ನು ನೋಡಿಕೊಂಡು ನಮ್ಮ ಕಾನೂನು ವ್ಯವಸ್ಥೆ ಸುಮ್ಮನೆ ಕೂತಿದೆಯಾ? ಯಾಕೆಂದರೆ ಈ ಒಂದು ವಿಚಾರ ಅಜ್ಜಿಗೆ ಅರಿವಾಗಿದ್ದೇ ತನ್ನ ಮಗ ಆಕೆಯನ್ನು ಹುಡ್ಕೊಂಡು ಬಂದಾಗ ಇವರು ಕೂಡಾಕಿ ಕೊಟ್ಟಂಥ ಚಿತ್ರಹಿಂಸೆಯನ್ನು ಅಜ್ಜಿ ಹತ್ಕೊಂಡು ಹೇಳ್ಕೊಂಡಾಗ ಮಗನ ಕಡೆಯಿಂದ ಅಜ್ಜಿಗೆ ಗೊತ್ತಾಗುತ್ತೆ ಆಸ್ತಿ ಪತ್ರವನ್ನೆಲ್ಲ ಅವರ ಹೆಸರು ಗಿಫ್ಟ್ ಡೀಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ. ಕೋಪ ಬಂದು ಅಜ್ಜಿ ಪೊಲೀಸ್ ಸ್ಟೇಷನ್ಗೆ, ಕಗಲಿಪುರ ಠಾಣೆಗೆ ಅಥವಾ ವಿದ್ಯಾರಣ್ಯಪುರ ಸ್ಟೇಷನ್ನಲ್ಲಿ ಸುಮಾರು ಕಡೆ ದೂರುಗಳನ್ನು ದಾಖಲಿಸಿದ್ದಾರೆ. ಆದರೂ ಕೂಡ ಯಾವ ಪೊಲೀಸವರನ್ನು ಅವರೇ ನಿಜವಾಗ್ಲೂ ಲಂಚ ತೊಗೊಂಡಿದ್ದಾರೋ ಅಥವಾ ಮೊಮ್ಮಕ್ಕಳು ಅಳಿಯ ಸೇರಿ ಲಂಚವನ್ನು ಕೊಟ್ಟು ಪೊಲೀಸವ್ರನ್ನ ಅವ್ರ ಪರ ಮಾಡ್ಕೊಂಡಿದ್ದಾರೋ ಗೊತ್ತಿಲ್ಲ. ಈ ವಯಸ್ಸಾದಂತಹ ವೃದ್ಧ ಜೀವಿಗಳಿಗೆ ಯಾವುದೇ ರೀತಿ ನ್ಯಾಯ ಸಿಗ್ತಿಲ್ಲ ಸ್ನೇಹಿತರೆ. ಶ್ರೀನಿವಾಸ ಮೂರ್ತಿ ಅನ್ನೋ ಹೆಸರಿನವರು ಹಾಗೂ ಅವರ ಮಗ ಅಂದರೆ ಈ ಅಜ್ಜಿಯ ಮೊಮ್ಮಗ ಇಬ್ಬರು ಸೇರಿ ಇವರ ಆಸ್ತಿ ಪತ್ರಗಳನ್ನು ದೋಚಿ ಇವ್ರಿಗೆ ಒಂದು ರೀತಿಯಲ್ಲಿ ಮೋಸವನ್ನು ಮಾಡಿ ಏನೋ ಇದು ಪೆನ್ಷನ್ ಬರ್ತಾರೋ ಪೆನ್ಷನ್ಗೆ ಸೈನ್ ಹಾಕೋದಕ್ಕೆ ಅಂತ ಕರ್ಕೊಂಡೋಗಿ ಸುಳ್ಳು ವಂಚನೆಯನ್ನು ಮಾಡಿ ಇರೋಬ್ಬರ ಆಸ್ತಿಯನ್ನೆಲ್ಲ ಅವ್ರ ಹೆಸ್ರಿಗೆ ಮಾಡಿಕೊಂಡು ಈಗ ಯಾರೋ ಇನ್ನೊಬ್ಬರಿಗೆ ಕೂಡ ಅವರು ಸೇಲ್ನ ಮಾಡಿದ್ದಾರೆ, ಅಂದರೆ ಸೇಲ್ ಡೀಡ್ನ ಮಾಡಿಕೊಟ್ಟಿದ್ದಾರೆ. ಆ್ಯಕ್ಚುಲಿ ಈ ಒಂದು ಇದು ವಿಚಾರಣೆ ನಡೀತಾ ಇದೆ, ಇನ್ನೂ ಇದು ಕೇಸಲ್ಲಿದೆ. ಅದ್ರ ಸಂಬಂಧಪಟ್ಟಂತಹ ದಾಖಲಾತಿಗಳನ್ನೆಲ್ಲ ಅವರು ನಮ್ಮ ವಾಹಿನಿಗೆ ಸಬ್ಮಿಟ್ ಮಾಡಿದ್ದಾರೆ. ಆದರೂ ಯಾವ ರೀತಿ ಒಂದು ಬಂಡತನದಲ್ಲಿ ಇವರು ಮಾಡ್ತಾ ಇದ್ದಾರೆ ಅನ್ನೋದನ್ನು ನೀವೇ ನೋಡ್ಬೋದು ವೀಕ್ಷಕರೇ. ಈಗಾಗಲೇ ನೀವು ನೋಡಿದರೆ ಜಾಗವನ್ನು ಕಾಂಪೌಂಡ್ ಎಲ್ಲ ಹಾಕಿದರೆ ಅದನ್ನೆಲ್ಲ ಬಂದು ಉರುಳಿಸಿ ಆಮೇಲೆ ಇವ್ರಿಗೆಲ್ಲ ಒಂದು ರೀತಿಯಲ್ಲಿ ಏನಂತಾರೆ ದಬ್ಬಾಳಿಕೆ ಬೆದರಿಕೆಯನ್ನು ಹಾಕ್ತಾರೆ. ಸೈಟ್ ಹತ್ರ ಬಂದರೆ ಇಲ್ಲೆಲ್ಲ ಬರಬೇಡಿ ಹೋಗಿ ಅಂತ. ಸೊ ಈ ಬೆಂಗಳೂರಲ್ಲಿ ಈ ಒಂದು ಭೂ ಮಾಫಿಯಾ ಎಷ್ಟೋ ದಿನಗಳಿಂದ ನಡೀತಿದೆ. ಬಟ್ ಸ್ವಂತದವರೇ ಈ ಥರ ಮಾಡಿದಾಗ ಯಾವ ರೀತಿ ಎಲ್ಲಿ ಯಾರ ಮೊರೆ ಹೋಗಬೇಕು ಅನ್ನೋ ಒಂದು ಚಿಂತೆಯ ಸ್ಥಿತಿಯಲ್ಲಿದ್ದಾರೆ ಪಾಪ ಈ ಕುಟುಂಬದವರು. ಬನ್ನಿ, ಅವರ ಮಗ ಕೂಡ ಇಲ್ಲೇ ಇದ್ದಾರೆ. ಅವರು ನೋಡಿರೋಂತಹ ಈ ಒಂದು ದೌರ್ಜನ್ಯ, ಈ ಆಗಿರುವಂತಹ ಅನ್ಯಾಯದ ಬಗ್ಗೆ ಅವ್ರು ಏನೇನು ಹೇಳ್ತಾರೆ ಕೇಳೋಣ. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ವರದರಾಜ್ ಸರ್. ಓಕೆ, ಈಗ ಅವರು ನಿಮ್ಮ ತಾಯಿ ಅರವಿಂದಮ್ಮ ಅವರು ನಿಮ್ಮ ತಾಯಿ ಆಗಬೇಕಾ? ತಾಯಿಯವರು ಸರ್. ಅವ್ರಿಗೆ ಮಾನಸಿಕ ಹಿಂಸೆ ಥರ ಕೊಟ್ಬಿಟ್ಟಿದ್ದಾರೆ ಅಂತಿದ್ದು ಸರ್. ನಮಗೆ ಗೊತ್ತಿಲ್ಲ. ನನ್ನ ಮಗಳು ತಂಗಿ ತೀರೋದ್ಲು ಅಂತ ನನ್ನ ತಾಯಿನ ಮೊಮ್ಮಕ್ಕಳು ನೋಡ್ಕೊಳ್ಳಿ ಅಂತ ಕಳಿಸ್ಕೊಟ್ಟಿದ್ದೆ. ಇಷ್ಟು ದಿವಸ ಎಲ್ಲ ನಾನು 30-40 ವರ್ಷದಿಂದ ನಾನೇ ಸಾಕ್ತಿ ಬೆಳೆಸ್ತವನು. ಅವ್ರು ಹುಟ್ಟೋ ತಾಯಿಯಿಂದ ನನ್ನ ತಂಗಿಯೂ ಕೂಡ ಮದುವೆ ಮಾಡಿದವನು ನಾನೇ. ಆ ಶ್ರೀನಿವಾಸ ಅನ್ನೋನಿಗೆ ಮಾಡಿ ಮೊಮ್ಮಕ್ಕಳನ್ನೆಲ್ಲ ಎತ್ತಿಸಿ ನಾ ಬೆಳೆಸಿ ನಾನು ಮನೇಲಿ ಉಳಿಸಿ ಬೆಳೆಸಿದವನಿಗೆ ನನಗೆ ಮೋಸ ಮಾಡಿಬಿಟ್ರು ಸರ್ ಅವರು. ನನಗೆ ಮೋಸ ಮಾಡಿ ನನ್ನ ತಂಗಿ ಸತ್ತೋದ್ಲಲ್ಲ ಅಂತ ನಮ್ಮ ಮಾವನ ಮನೆಗೆ ಕಳಿಸ್ಕೊಟ್ರೆ ಮಕ್ಕಳು ಎಲ್ಲ ಚೆನ್ನಾಗಿರಲಿ, ಅವ್ರ ಮದುವೆ ಮುಂಜಿ ಮಾಡ್ಕೊಳ್ಳಿ, ಮಕ್ಳುಗಳು ಚಿಕ್ಕವರು, ನಮ್ಮ ತಾಯಿ ಒಬ್ಬರೇ ಇರ್ತಾರೆ, ಅವ್ರ ಮಕ್ಕಳು ಒಬ್ಬೊಬ್ಬರೇ ಅಂತ ನಾನು ಕಳಿಸ್ಕೊಟ್ರೆ ನನ್ನ ತಾಯಿಗೆ ಈ ಥರ ಮೋಸ ಮಾಡ್ಯಾರ ಜಮೀನಿಂದ ಸರ್. ವೀಕ್ಷಕರೇ, ನೋಡಿದ್ರಲ್ಲ, ಈ ಒಂದು ಕುಟುಂಬಕ್ಕೆ ನೆರವಾಗಲಿ ಅಂತ ನೆರವಾಗೋಕ್ಕೆ ಅಂತಲೇ ಇಲ್ಲೊಬ್ಬರು ನಮಗೆ ಸಮಾಜ ಸೇವಕರು ಶ್ರೀ ಚಂದ್ರಶೇಖರ್ ಅನ್ನೋರು ಕೂಡ
ಬೆಂಬಲವಾಗಿ ನಿಂತಿದ್ದಾರೆ ಅಜ್ಜಿಯ ಪರವಾಗಿ, ಅವರ ಮಗನ ಪರವಾಗಿ. ಅವರ ಆಸ್ತಿನ ಅವ್ರಿಗೆ ಈ ರೀತಿ ಸ್ವಂತ ಮೊಮ್ಮಕ್ಕಳೇ ಮೋಸ ಮಾಡಿ ಕಿತ್ಕೊಂಡಿರೋದಕ್ಕೆ ಈ ಒಂದು ವಯಸ್ಸಾದಂಥ ಜೀವಗಳಿಗೆ ಸಪೋರ್ಟಾಗಿ ನಿಂತಿರೋರು ಚಂದ್ರಶೇಖರ್ ಅನ್ನೋರು. ಅವ್ರಿಗೆ ಇನ್ನಷ್ಟು ಮಾಹಿತಿ ಏನೇನಾಗಿದೆ ಅನ್ನೋದನ್ನು ಅವರು ನಾನು ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ಕಾರ. ಚಂದ್ರಶೇಖರ್ ಅಂತ. ಸರ್, ಇದು ಏನಾಗಿದೆ ನೋಡಿ, ಈ ಜಾಗ ಅಗರ ಗ್ರಾಮ ಪಂಚಾಯತಿಗೆ ಬರುತ್ತೆ. 158/1 ಇದು ಸರ್ವೆ ನಂಬರು. ಈ ಜಾಗ ಬಂದು ಅರವಿಂದಮ್ಮ ಅಂತ, ಅವ್ರಿಗೆ ಒಂದು 96 ಇಯರ್ಸ್ ಆಗಿದೆ. ಅವರಿಗೆ ಆ ಕಾಲದಲ್ಲಿ ಅವರ ತಂದೆ ಕಡೆಯಿಂದ ಬಂದಿರೋದು. ಅವರು ಬ್ರಾಹ್ಮಣಕ್ಕೆ ಪೂಜೆ ಮಾಡಿಕೊಂಡು ಇದ್ದಂಥ ಜನಾಂಗ ಇವರು. ಅವರಿಗೆ ಗ್ರ್ಯಾಂಟಾಗಿ ಬಂದಿದೆ. 1.5 ಎಕರೆ ಇದೆ. ಖರಾಬ್ ಒಂದು 4 ಗುಂಟೆ ಬರ್ಬೋದು. ಈ ಜಾಗ ಬಂದು ಅವ್ರು ಅನುಭವಿಸ್ಕೊಂಡು ಚೆನ್ನಾಗೇ ಇದ್ದರು. ಸ್ವಲ್ಪ ದಿನಗಳಲ್ಲಿ ಏನಾಗುತ್ತೆ, ಅಜ್ಜಿಗೆ ಒಬ್ಬ ಮೊಮ್ಮಗ ಇರ್ತಾನೆ, ಯೋಗಪ್ರಿಯ ಅಂತಂದ್ಬಿಟ್ಟು. ಮಗ ಅವನು. ಅವ್ರ ಮಗಳು ಕೋವಿಡ್ ಟೈಮಲ್ಲಿ 2020 ಅವರು ತೀರ್ಕೋತಾರೆ. ಆ ಟೈಮಲ್ಲಿ ಏನು ಮಾಡ್ತಾರೆ, ಮಕ್ಳಿಗೆ ಯಾರು ನೋಡ್ಕೊಳ್ಳೋರು ಇರಲಿಲ್ಲ. ಯಾರಿಗೆ? ಯೋಗಪ್ರಿಯ ಆ್ಯಂಡ್ ವೈಭವಿ ಅನ್ನೋರಿಗೆ, ಅಣ್ಣ ತಂಗಿಗೆ ಯಾರು ನೋಡ್ಕೊಳ್ಳೋರು ಇರಲಿಲ್ಲ. ಆವಾಗ ವರದರಾಜ್ ಅವ್ರಿಗೆ ಬಂದು ಕೇಳ್ಕೊತಾರೆ ಅದು ಕಳಿಸ್ಕೊಡಿ ಅಂದಾಗ, ಪಾಪ ಇವರು ವರದರಾಜ್ ಏನು ಮಾಡ್ತಾರೆ, ಅವ್ರ ಮದುವೆ ಎಲ್ಲ ಮಾಡಿ ಅವ್ರಿಗೆಲ್ಲ ಅವ್ರಿಗೆ ಕೇರ್ ಟೇಕರ್ ಆಗಿರ್ತಾರೆ. ಆಯಿತು ಬಿಡು, ನನ್ನ ತಂಗಿ ಮಕ್ಕಳು ತಾನೆ ಅಂತಂದ್ಬಿಟ್ಟು ಕಳಿಸ್ಕೊಡ್ತಾರೆ ನೋಡ್ಕೊಳ್ಳೋಕ್ಕೆ. ಇವನೇನು ಮಾಡ್ತಾನೆ ಯೋಗಪ್ರಿಯ, ಇವ್ನು ಸ್ವಲ್ಪ ಅಂಥದ್ರಲ್ಲೆಲ್ಲ ಇನ್ಫಾರ್ಮೇಷನ್ಸ್ ತೊಗೊಂಡು ಏನು ಮಾಡಬೇಕು ಏನು ಎತ್ತ ಅಂತೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಅಜ್ಜಿನ ಕರ್ಕೊಂಡು ಹೋಗ್ಬಿಟ್ಟು, ನಿನಗೆ ಪೆನ್ಷನ್ನು ಮುಜರಾಯಿಂದ ಎಲ್ಲ ಅವ್ರಿಗೆ ಅಜ್ಜಿಗೆ ದುಡ್ಡು ಬರ್ತಿತ್ತು. ಅದೇನೋ ಸ್ಟಾಪ್ ಆಗಿರುತ್ತೆ ಸ್ವಲ್ಪ ದಿವಸದಲ್ಲಿ. ಅದೆಲ್ಲ ಬರೋಂಗೆ ಮಾಡ್ತೀನಿ ಬಿಡು ಅಜ್ಜಿ, ನಾನು ಇದೀನಿ, ಇನ್ನೇನು ತಲೆ ಕೆಡಿಸ್ಕೊಬೇಡ ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ, ಅಜ್ಜಿನ ಕರ್ಕೊಂಡು ಹೋಗ್ಬಿಟ್ಟು ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಡಾಕ್ಯುಮೆಂಟ್ ಎಲ್ಲ ಬಿಫೋರ್ ದಟ್ ಎಲ್ಲ ಪ್ರೀ ಪ್ಲಾನ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಜಸ್ಟ್ ಒಂದು ತಮ್ಮ ಇಂಪ್ರೆಷನು ಫೋಟೋ ಸೈನ್ ಮಾಡ್ತಾರೆ, ಮಾಡಿಸ್ಬಿಟ್ಟು ಆಗೋಗಿರುತ್ತೆ. ಆಗಿ ಸ್ವಲ್ಪ ದಿನಗಳು ಆದಮೇಲೆ ಅಜ್ಜಿನ ತೊಗೊಂಡೋಗಿ ಮನೇಲಿ ಕೂಡಾಕೊಂಡು ರೂಮಲ್ಲಿ ಎಮೋಷನಲಿ ಇದು ಮಾಡಿಕೊಂಡು ಒಡವೆ ಬಟ್ಟೆ ಏನು ಬೇಕು ಬೆಲೆ ಬಾಳಂಥ ವಸ್ತುಗಳೆಲ್ಲ ಇಟ್ಕೊಂಡ್ಬಿಟ್ಟು ಅಜ್ಜಿನ ಆಚೆನೇ ಬಿಡ್ದಂಗೆ, ಮಕ್ಕಳನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಬಿಡ್ದಂಗೆ ಅವಾಯ್ಡ್ ಮಾಡಿಕೊಂಡು ಮೇಂಟೈನ್ ಮಾಡ್ತಾನೆ. ಸ್ವಲ್ಪ ದಿನ ಆದಮೇಲೆ ಇವರೇನೋ ಈ ಜಮೀನು ಒಂದು ಕಂದಾಯನೋ ಕಟ್ಟೋಕ್ಕೆ ಇನ್ನೊಂದು ಏನಕ್ಕೊಂದು ಪ್ರಯತ್ನ ಪಟ್ಟಾಗ, ಇದೇನಪ್ಪ ಇದು ಯೋಗಪ್ರಿಯ ಹೆಸರಲ್ಲಾಗಿ ಹೋಗಿದೆಯಲ್ಲ, ಇದು ಗಿಫ್ಟ್ ಡೀಡ್ ಹೆಂಗಾಯಿತು ಅಂತ ಹೇಳ್ಬಿಟ್ಟು ಇವ್ರು ಅಜ್ಜಿನ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಜ್ಜಿನ ಹುಡ್ಕೊಂಡು ಇವ್ರು ಯಾವಾಗ ವಿದ್ಯಾರಣ್ಯಪುರದಲ್ಲಿ ಮೊಮ್ಮಗನ ಮನೆಗೆ ಹೋಗ್ತಾರೆ, ಅವ್ರ ಅಜ್ಜಿ ಇಲ್ಲಿಲ್ಲ, ಆ ವೈಭವಿ ಮನೇಲಿರ್ಬೋದು, ಅಲ್ಲಿರ್ಬೋದು, ಇಲ್ಲಿರ್ಬೋದು ಅಂತ ಕತೆ ಕಟ್ತಾರೆ. ಇವ್ರು ಡೌಟ್ ಬಂದ್ಬಿಟ್ಟು ಏನು ಮಾಡ್ತಾರೆ, ವಿದ್ಯಾರಣ್ಯಪುರ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾರೆ. ಆ ಕಾಪಿ ಎಲ್ಲ ನಾನು ನಿಮಗೆ ಕೊಡ್ತೀನಿ. ಅಲ್ಲೋಗಿ ಅಜ್ಜಿ ನಮ್ಮಮ್ಮ ಕಾಣ್ತಾ ಇಲ್ಲ, ಈ ಥರ ಹಿಂಗೆ ಕಳಿಸಿದ್ವಿ, ಏನಾಗಿದೆ ನಮ್ಗೆ ಭಯ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಾಗ ಪೊಲೀಸ್ನವರೇ ಬರ್ತಾರೆ. ವಾಲಂಟಿಯರ್ ಪೊಲೀಸ್ನವ್ರು ಬಂದು ಮನೆಯಲ್ಲೆಲ್ಲ ಒಳಗಡೆ ಟ್ರೈ ಮಾಡಿದಾಗ ಅಜ್ಜಿನ ರೂಮಲ್ಲಿ ಕೂಡಾಕಿರ್ತಾರೆ. ಮಗನ ನೋಡಿದ ತಕ್ಷಣ ಅವ್ರು ಅಲ್ಲಿ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು, ನನಗೆ ನೋಡೋಕ್ಕೂ ಬಿಡ್ತಾಯಿಲ್ಲ, ಫೋನ್ ಮಾಡೋಕ್ಕೂ ಬಿಡ್ತಾಯಿಲ್ಲ, ಕಾಂಟ್ಯಾಕ್ಟ್ ಮಾಡೋಕ್ಕೂ ಬಿಡ್ತಾಯಿಲ್ಲ ಅಂತ ಹೇಳಿದಾಗ ಅಜ್ಜಿನ ಕರ್ಕೊಂಡು ಸ್ಟೇಷನಲ್ಲಿ ಕೂರಿಸ್ಕೊಂಡು WPC ಎಲ್ಲ ಅಲ್ಲಿ ಕೂರಿಸ್ಕೊಂಡು ಏನಮ್ಮ ಆಯಿತು, ಏನಾಗಿದೆ ಅಂದಾಗ ಅಜ್ಜಿ ಹೇಳ್ತಾರೆ, ಈ ಥರ ಎಲ್ಲ ನನಗೆ ಆಚೆ ಬಿಡ್ತಾಯಿಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ ಅಂದಾಗ ಅಜ್ಜಿಗೆ ಮಗ ಹೇಳ್ತಾರೆ, ಹಿಂಗೆಲ್ಲ ನಿಮ್ಮ ಜಮೀನೆಲ್ಲ ಬರ್ಸ್ಕೊಂಬಿಟ್ಟಿದೆ ಅಂತ. ಅಜ್ಜಿಗೆ ಅಲ್ಲೇ ಕೋಪ ಬಂದ್ಬಿಡುತ್ತೆ, ನನಗೆ ಗೊತ್ತಿಲ್ಲ ಹಿಂಗೆ ಮೋಸ ಮಾಡ್ದವನು, ಇವನೊಬ್ಬನೇ ಇವನು ಮಗ, ನನ್ನ ಮೊಮ್ಮಗ, ನನಗೆ ಇಷ್ಟು ಜನ ಮಕ್ಳಿರುವಾಗ ಅವನು ಅದು ಹೆಂಗೆ ಅವನ ಹೆಸರಿಗೆ ಬರ್ಕೊಂಬಿಡ್ತಾನೆ, ನಡೀರೋ ಹೋಗೋಣ ಕಂಪ್ಲೇಂಟ್ ಕೊಡೋಣ ಅಂದ್ಬಿಟ್ಟು ಅಲ್ಲೊಂದು ಮತ್ತೆ ಕಂಪ್ಲೇಂಟ್ ಕೊಡೋಕ್ಕೆ ಟ್ರೈ ಮಾಡ್ತಾರೆ. ಅವ್ರು ತೊಗೊಳ್ಳಲ್ಲ. ವಿದ್ಯಾರಣ್ಯಪುರದಲ್ಲಿ ಏನು ಹೇಳ್ತಾರೆ, ಸಿವಿಲ್ ಡಿಸ್ಪ್ಯೂಟು, ನೀವು ಹೋಗಿ ಕೇಸ್ ಹಾಕ್ಕೊಳ್ಳಿ ಅಂತ ಹೇಳ್ತಾರೆ. ಸರಿ ಅಂದ್ಬಿಟ್ಟು ಇವ್ರೇನು ಮಾಡ್ತಾರೆ, ಚನ್ನಪಟ್ಟಣದಲ್ಲಿ ಅಕ್ಕೂರ್ ಅಂತ ಇದೆ, ಅಕ್ಕೂರಲ್ಲಿ ಕೂಡ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಅಲ್ಲಿ ಕೂಡ ಇದು ಸಿವಿಲ್ ಡಿಸ್ಪ್ಯೂಟು, ನೀವು ಕೋರ್ಟ್ಗೆ ಹೋಗಬೇಕು ಅಂತ ಹೇಳಿದಾಗ ಇವ್ರೇನು ಮಾಡ್ತಾರೆ, ಮತ್ತೆ AC ಕೋರ್ಟಲ್ಲಿ ಕೇಸ್ ಫೈಲ್ ಮಾಡ್ತಾರೆ. AC ಕೋರ್ಟಲ್ಲಿ ಏನಾಗುತ್ತೆ, ಸ್ಟೇ ಸಿಗುತ್ತೆ ಇವ್ರಿಗೆ. ಸ್ಟೇ ಸಿಕ್ಬಿಟ್ಟು ಆದೇಶ ಏನಾಗುತ್ತೆ, ಇದು ನೀವು ನೆಕ್ಸ್ಟ್ ಕೋರ್ಟ್ಗೆ ಹೋಗಿ, ಸ್ಪೆಷಲ್ DC ಹೋಗಿ ಅಂತ ಹೇಳ್ಬಿಟ್ಟು ಆ ಸ್ಟೇನೆಲ್ಲ DC ಕೋರ್ಟ್ಗೆ ರೆಫರ್ ಮಾಡ್ತಾರೆ. ಆ ರೆಫರ್ ಮಾಡಿದ್ದ ಗ್ಯಾಪಲ್ಲಿ ಏನು ಮಾಡ್ತಾನೆ ಇವನು, ಈ ಯೋಗಪ್ರಿಯ ನೋಡಿ ಎಷ್ಟು ಬುದ್ಧಿವಂತ ಇದ್ದಾನೆ ಅಂದರೆ, ಅವ್ನಿಗೆ ಇಲ್ಲ ಬಂದು ಓಡಾಡೋಕ್ಕೆ, ಆಮೇಲೆ ಕೋರ್ಟು ಕಚೇರಿ ಓಡೋಕ್ಕಾಗಲ್ಲ ಅಂದ್ಬಿಟ್ಟು ಸುನೀಲ್ ಕುಮಾರ್ ಅನ್ನೋ ಒಂದು ರಿಯಲ್ ಎಸ್ಟೇಟ್ ಒಬ್ಬ ಉದ್ಯಮಿನ ಅವನನ್ನು ಏನು ಮಾಡ್ತಾರೆ, ಒಂದು ಸೇಲ್ ಡೀಡ್ ಮಾಡಿಕೊಟ್ಬಿಡ್ತಾರೆ. ಕೇಸ್ ನಡೀತಾ ಇರ್ಬೇಕಾರೆ ಸ್ಟೇ ವೆಕೇಟ್ ಆಗಿರೋ ನೋಡಿ, ಒಂದು ವಾರದ ಗ್ಯಾಪಲ್ಲಿ ನೋಡಿ ಪ್ಲ್ಯಾನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಸೇಲ್ ಡೀಡ್ ಮಾಡಿಬಿಡ್ತಾರೆ. ಮಾಡಿಬಿಟ್ಟು ಇಲ್ಲಿ ಖಾತಾಗೆ ಅರ್ಜಿ ಕೊಡ್ತಾರೆ. ನಮಗಿಲ್ಲಿ ಅರ್ಜಿ ಕೊಡೋದು ಗೊತ್ತಾಗುತ್ತೆ. ನಾವು ಪಂಚಾಯತಿಲಿ, ತಾಲೂಕು ಆಫೀಸಲ್ಲಿ RIಗೆ ಎಲ್ಲ ತಕರಾರು ಅರ್ಜಿ ಕೊಟ್ಬಿಟ್ಟು ಕೇಸ್ ಇರೋದು DC ನಮ್ಮ ಹತ್ರ ಆದೇಶ ಇರೋದೆಲ್ಲ ಕಾಪಿ ಇದೆ, ನಿಮ್ಗೆ ಕೊಡ್ತೀನಿ. ಆದೇಶ ತೊಗೊಂಡೋಗ್ಬಿಟ್ಟು ಖಾತಾನ ರಿಜೆಕ್ಟ್ ಮಾಡಿಸ್ತೀವಿ. ರಿಜೆಕ್ಟ್ ಮಾಡಿಸಿದ್ಮೇಲೆ ಏನಾಗ್ಬಿಡುತ್ತೆ, ಅವ್ರಿಗೆ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಒರಿಜಿನಲ್ ಫೈಟು. ಈಗ ಪೊಸಿಷನ್ನಲ್ಲಿ ನಾವು ಇರಬೇಕು ಅಂದ್ಬಿಟ್ಟು ಏನು ಮಾಡ್ತಾರೆ, ಪೊಸಿಷನ್ ತೊಗೊಳಕ್ಕೆ ಬರ್ತಾರೆ. ಇವರು ತಾಯಿ ಇರೋ ಟೈಮಲ್ಲಿ ಬಂದು ಗಲಾಟೆಗಳು ಮಾಡ್ತಾರೆ, ಶೆಡ್ಡು ಹೊಡಿತಾರೆ. ಶೆಡ್ ಹೊಡೆದ್ರೂ ಮತ್ತೆ ಈ ಶೆಡ್ ಹೊಡೆದಾಕ್ಬಿಟ್ಟಲ್ಲ ಅಂತ ಮತ್ತೆ ಇವ್ರಿಗೆ ಕಟ್ಟಿಸ್ತಾರೆ. ಕಟ್ಟಿಸಿದ್ಮೇಲೆ ಇಷ್ಟಿಗೂ ಬೆಂಡಾಗಲಿಲ್ವಲ್ಲ ಅಂದ್ಬಿಟ್ಟು ಏನು ಮಾಡ್ತಾರೆ, ನೆಕ್ಸ್ಟು ಒಂದು 40-50 ಜನ ಹೆಂಗಸರು, ಗಂಡಸರು, ಸ್ವಲ್ಪ ಎಲ್ಲ ರೌಡಿ ಕ್ಯಾಟಗಿರಿ ಅವರೆಲ್ಲ ಬಂದು ಇಲ್ಲಿ ಸ್ಟೇ ಮಾಡ್ತಾರೆ. ಆ ವಿಡಿಯೋಸ್ ಎಲ್ಲ ಇದೆ, ಆ ವಿಡಿಯೋಸ್ ಎಲ್ಲ ನಿಮ್ಗೆ ಕೊಡ್ತೀನಿ. ಆ ವಿಡಿಯೋಸ್ ಎಲ್ಲ ಅಂದರೆ ಬೇರೆ ಯಾರೋ ಇವ್ರ ಜಮೀನಲ್ಲಿ ಬಂದು ಉಳ್ಕೊಳ್ಳೋರ ಇಲ್ಲಿ
ಡೈಲಿ ಉಳ್ಕೊಳ್ತಾರೆ. ಆ ವಿಡಿಯೋಸ್ ಎಲ್ಲ ನೋಡ್ಬಿಟ್ರೆ ನಿಮ್ಗೆ ಅರ್ಥ ಆಗುತ್ತೆ. ಬಂದು ಇಲ್ಲೇ ಇಸ್ಪೀಟ್ ಆಡೋದು, ಕುಡಿಯೋದು, ಎಲ್ಲ ಬಾಟ್ಲುಗಳು ನೋಡಿ, ಕಾಂಪೌಂಡ್ ಎಲ್ಲ ಹೊಡೆದಾಕಿದ್ದಾರೆ, ಪ್ರತಿಯೊಂದು ಎಲ್ಲ ಹಾಳು ಮಾಡಿದ್ದಾರೆ. ಇವರು ಪಾಪ ಇವ್ರು ನೋಡಿ, ಇವ್ರ ಪಕ್ಕದ ಮೇಲೆ ಇವ್ರ ಬ್ರದರ್ ಕೂಡ ಇದ್ದಾರೆ, ಅವರು ಬೈದು ಕಳಿಸಿದ್ದಾರೆ. ನಿಮಗೂ ಅದಕ್ಕೇನ್ರಿ ಸಂಬಂಧ? ಯೋಗ ಪ್ರಿಯ ಅವ್ರ ಫ್ಯಾಮಿಲಿ ಡಿಸ್ಪ್ಯೂಟ್ ಏನೋ ಮಾಡ್ಕೋತಾರೆ, ನಿಮ್ಮ ಮೂರನೇ ವ್ಯಕ್ತಿ ಯಾಕೆ ನೀವು ಎಂಟ್ರ್ ಆಗ್ತಾ ಇದ್ದೀರ ಅಂತ ಬೈತಿದ್ದಾರೆ. ಬೈದ್ರೂ ಅವರು ಯಾರ ಮಾತು ಕೇಳ್ತಿಲ್ಲ. ಸರಿ ಅಂದ್ರೆ ಮೊನ್ನೆ ಕೂಡ ಇವ್ರಿಗೆ ಎದುರಿಸಿ ಗೂಂಡಾಗಳು ಎದುರಿಸಿ ಹೊಡೆಯೋಕ್ಕೆಲ್ಲ ಹೋಗಿದ್ದಾರೆ. ಆವತ್ತು ಸುನಿಲ್ ಅವರು ಯೋಗ ಪ್ರಿಯ ಎಲ್ಲನೂ ಬಂದಿದ್ದಾರಂತೆ, ಎದುರಿಸ್ಬಿಟ್ಟು ಇಲ್ಲಿಂದ ಹೋಗ್ಬೇಕು ಹಂಗೆ ಹಿಂಗೆ ಅಂತ ಎದುರಿಸಿದ್ದಾರೆ, ಕೊಲೆ ಬೆದರಿಕೆ ಹಾಕಿದ್ದಾರೆ. ಹೋಗಿ ಕಂಪ್ಲೇಂಟು ಕೊಟ್ಟಿದ್ದಾರೆ ಇದು ಕಗ್ಲಿಪುರ ಸ್ಟೇಷನಲ್ಲಿ. ಅದ್ರ ಕಾಪಿ ಕೂಡ ನಾನು ನಿಮ್ಗೆ ಕೊಡ್ತೀನಿ. ಅದಾದಮೇಲೆ ಇವಾಗ ನೆನ್ನೆನೂ ಅಷ್ಟೇ, ನೆನ್ನೆ ಎಲ್ಲ ಫುಲ್ಲು ನೋಡಿ ಇಲ್ಲೇ ಟಾರ್ಪಲೆಲ್ಲ ಹಾಕ್ಕೊಂಡು ಇಲ್ಲೇ ಎಲ್ಲ ಅವರು ಸ್ಟೇ ಆಗಿ ಫುಲ್ಲು ಕುಡಿದು ಎಲ್ಲ ಜಾಗನ ಗಲೀಜು ಮಾಡಿ ಅವ್ರಿಗೇನು ಬೇಕೋ ಮನಸ್ಸು ಇಚ್ಛೆ ಮಾಡಿದ್ದಾರೆ. ನಾನು ಹೇಳೋದು, ಕಾನೂನಿಗೆ ಗೌರವ ಕೊಡಿ, ಕಾನೂನು ಪ್ರಕಾರ ಹೋಗಿ. ನಿಮಗೆ RTC ಏನಾದರೂ ನಿಮ್ಮ ಹೆಸ್ರಿಗೆ ಬಂದಾಗ ನೀವು ಬನ್ನಿ ಅಲ್ವಾ, ಕೋರ್ಟ್ ಆದೇಶನ ಪಾಲಿಸಿ. ನೋಡಿ, ಆ ಬೋರ್ಡ್ ಕಿತ್ತಾಕಿದ್ದಾರೆ, ಅದು ಮಾಡೋಂಗಿಲ್ಲ ಅಲ್ವಾ, ಅದು ಬೋರ್ಡ್ ಕಿತ್ತಾಕೋಂಗಿಲ್ಲ. ಬೋರ್ಡ್ ಕಿತ್ತಾಕೋ ಅವಶ್ಯಕತೆ ಏನಿತ್ತು? ನಾನು ಹೇಳೋದು, ನೀವು ಯಾರೇ ತೊಗೊಂಡಿದ್ದೀರಾ, ಸುನೀಲ್ ತೊಗೊಂಡಿರ್ಬೋದು ಅಥವಾ ಇನ್ನೊಬ್ಬ ಅನಿಲ್ ತೊಗೊಂಡಿರ್ಬೋದು, ಅಜ್ಜಿಗೂ ಯೋಗ ಪ್ರಿಯಾಗೆ ಡಿಸ್ಪ್ಯೂಟ್ ಇದೆ. ಪೊಸಿಷನಲ್ಲಿ ವರದರಾಜ್ ಇದ್ದಾರೆ, ಅರವಿಂದಮ್ಮ ಇದ್ದಾರೆ. ಯೋಗ ಪ್ರಿಯ ಬಂದು ಇಲ್ಲಿ ಮಾತಾಡಬೇಕು, ಮೊಮ್ಮಗ ಅನ್ನೋದನ್ನು. ಥರ್ಡ್ ಪಾರ್ಟಿ ಯಾವನೋ ಬಂದ್ಬಿಟ್ಟು ನಂದು ಜಾಗ ಅಂತ, ಥರ್ಡ್ ಪಾರ್ಟಿನೂ ಬರ್ತಾಯಿಲ್ಲ, ಅವ್ರ ಕಡೆಯವ್ರು ಯಾರೋ ಬರ್ತಾ ಇದ್ದಾರೆ. ಬರೋ ಜಾಗ ಏನಿದೆ, ಈ ಜಾಗನ ಯಾರು ಎತ್ಕೊಂಡು ಹೋಗೋಕ್ಕಾಗಲ್ಲ. ಇಲ್ಲಿ ಬಂದು ಗಲಾಟೆ ಮಾಡಿ ಅವ್ರ ನೆಮ್ಮದಿ ಹಾಳು ಮಾಡ್ತಾ ಇದ್ದಾರೆ, ಹೆದರಿಸ್ತಾ ಇದ್ದಾರೆ. ಇದು ಮಾಡೋ ಅವಶ್ಯಕತೆ ಇಲ್ಲ. ಕಾನೂನು ಗೌರವ ಕೊಡಿ, ಆದೇಶಕ್ಕೆ ಕಾಯಿರಿ. ಅವ್ರ ಕಡೆ ಆಗುತ್ತಾ ಆದೇಶ, ಅವ್ರ ಕಡೆ ಆಗಲಿ, ಇವ್ರ ಕಡೆ ಆಗುತ್ತಾ ಇವ್ರ ಕಡೆ ಆಗಲಿ. ಆಮೇಲೆ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಆಗಿದೆ ಇವಾಗ. ಸ್ವಂತ ಮಗನಿಗೆ ಅವರು ಗಿಫ್ಟ್ ಡೀಡ್ ಮಾಡಿಕೊಟ್ಟಿದ್ರು ಕೂಡ ಅವ್ರು ಹೋಗಿ ಕಂಪ್ಲೇಂಟ್ ಕೊಟ್ಟು ನನಗೆ ಸರಿಯಾಗಿ ನೋಡ್ಕೊತಿಲ್ಲ ಅಂದರೆ ಅದು ವಾಪಸ್ಸಾಗುತ್ತೆ. ಅಂಥದ್ದಲ್ಲಿ ಇವ್ನು ಮೊಮ್ಮಗ ಇವನು, ಅಂಥದ್ರಲ್ಲಿ ಇವ್ನಿಗೇನು ಬರುತ್ತೆ? ಅದು ಅಫ್ಕೋರ್ಸ್ ಒಂದು ಫೈನ್ ಡೇ ಅದು ಆದೇಶ ಲೇಟ್ ಆಗ್ಬೋದು, ಕೋರ್ಟ್ಗೆ ನಾವು ಕಾಯಲೇಬೇಕಾಗತ್ತೆ. ಬಟ್ ಇನ್ ಬಿಟ್ವೀನು ಈ ತೊಂದರೆಗಳು ಯಾಕೆ ಕೊಡ್ತಿದ್ದಾರೆ? ಅವ್ರ ಪಾಡ್ಗೆ ಅವ್ರು ಇರಲಿ. ಸೇಲ್ ಡೀಡ್ ಅವ್ರು ತೊಗೊಂಡಿದ್ರೆ ಅವರು ಯೋಗ ಪ್ರಿಯ ಕೇಳ್ಕೊಳ್ಳಿ, ಏನಪ್ಪ ನಮಗೆ ಇದು ಲಿಟಿಗೇಷನ್ ಇರೋ ಜಾಗ ನೀನು ಸೇಲ್ ಮಾಡಿದ್ಯಾ, ಇದು ಕೇಸ್ ಇರೋವಂಥ ಜಾಗ ನನಗೆ ಸೇಲ್ ಮಾಡಿದ್ಯಾ, ನಾನು ದುಡ್ಡು ವಾಪಸ್ ಕೊಡು ಅಂತ ಕೇಳ್ಕೊಳ್ಳಿ. ಸರ್, ಅದು ನನಗೆ ಡೌಟ್ ಇದೆ. ಯಾಕಂದರೆ ಅದು ಕೂಡ ಸೇಲ್ ಡೀಡು ಕೂಡ ಅವರು ಬೇಕು ಅಂತಲೇ ಫ್ರೆಂಡ್ಶಿಪ್ಪಲ್ಲಿ ಮಾಡಿಕೊಂಡು ಡಮ್ಮೀಲ್ ಮಾಡಿರ್ಬೋದು, ಪೇಮೆಂಟ್ ಕೊಟ್ಟಿದ್ದಾರಲ್ಲ, ಅದು ನನಗೆ ಗೊತ್ತಿಲ್ಲ. ಒಂದು ಎದುರಿಸೋದಕ್ಕೂ ಕೂಡ ಎದುರಿಸೋಕ್ಕೂ ಮಾಡಿರ್ಬೋದು, ಅವ್ನು ಬರೋಕ್ಕಾಗಲ್ವಲ್ಲ, ಎದುರಿಸೋಕ್ಕೂ ಮಾಡಿರ್ಬೋದು. ಆ ಎದುರಿಸೋ ಅವಶ್ಯಕತೆ ಏನಿದೆ? ಸ್ವಂತ ಮಾವ ಮುಂದೆ ನಿಂತು ಮದುವೆ ಮಾಡಿದ್ದಾರೆ, ಅವ್ರ ತಂಗಿನ ಸಾಕಿದ್ದಾರೆ. ಫ್ಯಾಮಿಲಿಲಿ ಇಂಥ ತೊಂದರೆ ಕೊಡೋಂಥ ಅವಶ್ಯಕತೆ ಏನು? ಯಾಕೆ ಶತ್ರುಗಳ ಥರ ನೋಡ್ತಿದ್ದಾರೆ? ಚೆನ್ನಾಗಿ ನೋಡ್ಕೊಂಡವ್ರು ಬರೀ ಆಸ್ತಿಗೋಸ್ಕರ. ಆಸ್ತಿನೇ ಮುಖ್ಯನಾ ಅಂತ ನಾನು ಕೇಳೋದು. ಕಾನೂನು ಒಂದೇ ಅಲ್ವಲ್ಲ ಸರ್. ಇವಾಗ ಪಾಪ ವೃದ್ಧರ ಒಂದು ಒಡವೆನೂ ಕೊಟ್ಟಿಲ್ಲ ಸರ್, ಒಡವೆನೂ ತೊಗೊಂಡೋಗಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ನೋಡಿ, ಇಲ್ಲಿ ಇನ್ನೊಂದು ಏನಂದರೆ, ಇವ್ರ ಕಡೆಯವರು ಮೊನ್ನೆ ಒಬ್ಬರೇ ಇದ್ದಾರೆ ಇಲ್ಲಿ, ಒಬ್ಬರು ನೋಡ್ಕೊಳ್ಳೋಕ್ಕೆ. ಇಲ್ಲಿ ಯಾಕಿದೆಯಾ ಅಂತ ಅಂದ್ಬಿಟ್ಟು ಪೊಲೀಸವರು ಅವ್ರ ಮೊಬೈಲ್ನ ಬಂದು ಇಸ್ಕೊಂಡೋಗಿದ್ದಾರೆ. ಅದೇ ಅವರು 50 ಜನ ಇದ್ರು ಇಲ್ಲಿ. ಅವಾಗ ಯಾರು ಬಂದು ಕೇಳಿಲ್ಲ. 112 ಫೋನ್ ಮಾಡಿದ್ರೆ 112 ಮಾತಾಡೋ ರೆಕಾರ್ಡು ನಿಮಗಿದೆ, ಕೊಡ್ತೀನಿ. ನೀವು 112ಗೆಲ್ಲ ಮಾಡಿದ್ರೆ ನಿಮ್ಮ ಸಿವಿಲ್ ಡಿಸ್ಪ್ಯೂಟ್ನೆಲ್ಲ ನಾವು ಸಾಲ್ವ್ ಮಾಡೋಕ್ಕಾಗಲ್ಲಮ್ಮ. ನೀವು ಗಲಾಟೆ ಎಲ್ಲ ಮಾಡ್ಕೊಂಡ್ರೆ ಮಾತ್ರ ಬರ್ತೀವಿ. ಹಂಗಾರೆ ಗಲಾಟೆ ಮಾಡ್ಕೊಂಡು ತಲೆ ಹೊಡ್ಕೊಬೇಕಾ? ತಲೆ ಹೊಡ್ಕೊಂಡ್ಮೇಲೆ ಬರ್ತೀರಾ ನೀವು? ನಾವೇನಾದರೂ ಇಲ್ಲಿ ಜಮೀನು ನಮ್ಗೆ ಕೊಡ್ಸಿ ಅಂತ ಕೇಳ್ತಾ ಇದೀವ? ನಮಗೆ ಜಮೀನು ಕೊಡಿಸ್ಬೇಡಿ, ಕೋರ್ಟ್ ಆದೇಶ ಇದೆ. ಕೋರ್ಟ್ ಆದೇಶ ಏನಾಗುತ್ತೆ ಅದ್ರ ಪ್ರಕಾರ ನಾವು ಜಮೀನು ತೊಗೊಳ್ತೀವಿ. ಆದರೆ ಗಲಾಟೆ ಮಾಡಿ ಹೊಡೆದಾಟ ಮಾಡಿ ಅಲ್ಲಿವರೆಗೂ ಕಾದ್ಬಿಟ್ಟು ಅದಾದ್ಮೇಲೆ ಬರ್ತಾರಾ? ರಕ್ಷಣೆ ಅನ್ನೋದಿಲ್ವಾ ನಮಗೆ? ಕರೆದ್ರು 112 ಕಾಲ್ ಮಾಡಿದ್ರು, ಇಷ್ಟೊಂದು ಜನ ಇಲ್ಲಿ ಇದ್ದಾರೆ ಅಂದರೆ ಅವ್ರ ಪಾಡಿಗೆ ಅವ್ರು ಇದ್ದಾರಲ್ಲ, ನಿಮ್ಮ ಪಾಡಿಗೆ ನೀವು ಇರಿ ಅಂತಾರೆ. ಹಂಗಂದ್ಬಿಟ್ಟು ನಮ್ಮ ಪಾಡಿಗೆ ನಮ್ಮ ಮನೇಲಿ ಇರ್ತೀವಿ ಸರ್. ಎಕ್ಸಾಂಪಲ್ಲು, ನಮ್ಮ ಮನೆಗೆ ಬಂದು ಯಾರೋ ಸೇರ್ಕೊಂಡ್ಬಿಟ್ರು, ಈಗ ಅವ್ರ ಪಾಡಿಗೆ ಅವರು ಇದ್ದಾರೆ, ನಿಮ್ಮ ಪಾಡಿಗೆ ನೀವು ಇರಿ ಅಂತ ಅನ್ನೋದು ಯಾವ ನ್ಯಾಯ ಸರ್? ಇದು ನಮ್ಮ ಜಾಗ ಅಲ್ವಾ? ಅವ್ರು ಬರೋ ಅವಶ್ಯಕತೆ ಏನಿದೆ ಸರ್? ಒಂದು ವೇಳೆ ಯೋಗ ಪ್ರಿಯಾಗೂ ಇವ್ರಿಗೆ ಡಿಸ್ಪ್ಯೂಟ್ ಇದೆ, ಯೋಗ ಪ್ರಿಯ ಬಂದು ಇಲ್ಲಿ ಮಾತಾಡಲಿ, ಇವ್ರ ಹತ್ರ ಜಮೀನಲ್ಲಿ ಬಂದು ಓಡಾಡ್ಕೊಂಡು ಹೋಗಲಿ. ಅವ್ನಿಗೆ ಏನಾದರೂ ಆ ಥರ ಇದ್ದರೆ ಓಡಾಡ್ಕೊಂಡು ಹೋಗಲಿ. ಯಾರೋ ಥರ್ಡ್ ಪಾರ್ಟಿ ಬಂದು ಇಲ್ಲಿ ಕುತ್ಕೊಂಡ್ಬಿಟ್ಟು ಎದುರಿಸಿ ಮಾಡೋದು ನ್ಯಾಯ ಅಲ್ವಲ್ಲ? ಕಾನೂನಿಗೆ ಗೌರವ ಕೊಡಬೇಕು, ಯಾರೇ ಆಗಿರಲಿ. ಈಗ ಈ ಥರ ಎಲ್ಲ ಡಾಕ್ಯುಮೆಂಟ್ ಮಾಡ್ಕೊಂಡು ರೌಡಿಸಮ್ ಮಾಡ್ಕೊಂಡು ರಿಯಲ್ ಎಸ್ಟೇಟ್ ಮಾಫಿಯಾ ಗೊತ್ತಲ್ಲ ಸರ್, ಈ ಥರ ಜಾಗ ಕಬಳಿಸೋಕೆ ಇದೆಲ್ಲ ಪ್ಲ್ಯಾನ್ಸ್ ನಡೀತಾ ಇರುತ್ತೆ. ಅದೆಲ್ಲ ಮಾಡಬಾರ್ದು ಅಂತ ನಾನು ನಿಮ್ಮ ವಾಹಿನಿ ಮುಖಾಂತರ ಕೇಳ್ಕೊಳ್ತೀನಿ. ಇದಕ್ಕೆ ಸಂಬಂಧಪಟ್ಟದ್ದು ವೀಡಿಯೋಗಳು ಎಲ್ಲ ಇದ್ದಾವೆ. ಅವ್ರು ಕುತ್ಕೊಂಡು ಇಲ್ಲೇ ಇಸ್ಪೀಟ್ ಆಡ್ತಾರೆ ಸರ್, ಎಲ್ಲ ಲೇಡೀಸ್ ಎಲ್ಲ. ಅದು ವೀಡಿಯೋಸ್ ಎಲ್ಲ ಕೊಡ್ತೀನಿ ನಾನು ನಿಮಗೆ, ಪ್ರತಿಯೊಂದು ಇದೆ, ಏನು ಬೇಕು ಡಾಕ್ಯುಮೆಂಟ್ ಎಲ್ಲ ಇದೆ. ಎಲ್ಲ ಸಾಕ್ಷಿ ಪ್ರೂಫ್ಗಳೆಲ್ಲ ಎಲ್ಲ ಇಟ್ಕೊಂಡಿದ್ದೀವಿ ಸರ್, ಎಲ್ಲ ಇಟ್ಕೊಂಡಿದ್ದೀವಿ ಸರ್.